ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಸಾಧ್ಯವೇ ಇಲ್ಲ. ಇದಕ್ಕಿಂತ ಮುಂಚೆ ಬಂದ ವರ್ಷ ತುಂಬಾ ಜನ ಹೇಳಿದ್ದಾರೆ ಬ್ಯಾನ್ ಮಾಡ್ತೇನೆ, ಏನ್ ಮಾಡಕ್ಕಾಗಲ್ಲ. ದೇಶ ಇರುವುದು RSS ಇಂದ, ಅದಕ್ಕೋಸ್ಕರ ಅದು ಸಾಧ್ಯವೇ ಇಲ್ಲ. ಆಡಳಿತ ಬರ್ಬೇಕಂತ ಮಾಡ್ತಾ ಇದ್ದಾರೆ, ಅದು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಆಡಳಿತ ಸಾಧ್ಯವಿಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಒಂದು ವೋಟ್ ಬ್ಯಾಂಕ್ಗೋಸ್ಕರ ಅಂದ್ರೆ ಬಾಕಿ ಅವರೆಲ್ಲ ಯಾರು ಹಿಂದೂ ವಿರೋಧಿ ಇರ್ತಾರೆ. ಈಗ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ಸೊ ಅವ್ರದ್ದೊಂದು ವೋಟ್ ಸಿಗುತ್ತೆ. ಹಾಗಾಗಿ RSS ಗಿಂತ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಹೇಳಿ? ಯಾರು ಮಾಡ್ಲಿಕ್ಕಿಲ್ಲ. ಪ್ರತಿಯೊಂದು ಕೂಡ ಕಷ್ಟಕ್ಕೆ ಹೆಲ್ಪ್ ಆಗೋದು ಅವರೇ, RSS. ಬಾಕಿ ಯಾರು ಅಂತ ಇದು ತೋರಿಸಲ್ಲ ನಮ್ಗೆ. ನಾವು ಮತ್ತೆ ಆಡಳಿತಕ್ಕೆ ಕೇಂದ್ರದಲ್ಲಿ ಬಂದ್ರೆ RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತ, ಇದ್ರ ಬಗ್ಗೆ ಏನಂತ ಹೇಳ್ತೀವಿ? RSS ಬ್ಯಾನ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ RSS ಆಲ್ರೆಡಿ 100 years ಆಯ್ತು. ಇದಕ್ಕಿಂತ ಮುಂಚೆ ಬಂದ ವರ್ಷ ತುಂಬಾ ಜನ ಹೇಳಿದ್ದಾರೆ ಬ್ಯಾನ್ ಮಾಡ್ತೇನೆ, ಏನ್ ಮಾಡಕ್ಕಾಗಲ್ಲ. ಯಾಕೋಸ್ಕರ ಇಂತಹ ಮಾತುಗಳು ಹೇಳ್ತಾರಂತ ಅನ್ನಿಸ್ತದೆ? ಅಂದ್ರೆ ನಮ್ಮ ದೇಶ ನೋಡಿ, ಭಾರತ ಸನಾತನ, ಏನಿದ್ರು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಆಗ ಅದಕ್ಕೋಸ್ಕರ ನಾವು ಅದಕ್ಕೆ ಇದು ಮಾಡ್ತೀವಿ. ಅದೇ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಅಂದ್ರೆ ಬಾಕಿ ಅವರೆಲ್ಲ ಯಾರು ಹಿಂದೂ ವಿರೋಧಿ ಇರ್ತಾರೆ. ಈಗ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ಸೊ ಅವ್ರದ್ದೊಂದು ವೋಟ್ ಸಿಗುತ್ತೆ. ಹಾಗಾಗಿ ಅದು ಎಲ್ಲ ಕಡೆಯಲ್ಲಿ ಈಗ ಎಂತ ಒಂದು ಇದು ಬಂದ್ರೆ ಕಷ್ಟಕ್ಕೆ ಹೆಲ್ಪ್ ಆಗೋದು ಅವರೇ, RSS. ಬಾಕಿ ಯಾರು ಅಂತ ಇದು ತೋರಿಸಲ್ಲ ನಮ್ಗೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಕೂಡ RSS ದೇಶದ್ರೋಹಿ ಸಂಘಟನೆ ಅಂತದೆಲ್ಲ ಮಾತುಗಳು ಹೇಳ್ತಾ ಇರ್ತಾರೆ. ಅಂತವರಿಗೆಲ್ಲ ನೀವು ಒಂದು ಏನಂತ ಹೇಳಿ? ಅಂತವರಿಗೆ ಟೈಮ್ ಹೇಳ್ತೆ, ಮತ್ತೆ ಸಮಯ ಉತ್ತರ ಕೊಡ್ತದೆ. ಅದು ಇಲ್ಲಿ ಸಾಧ್ಯ ಇಲ್ಲ. ಅದು ಸಹ ದಕ್ಷಿಣ ಕನ್ನಡಲ್ಲಂತೂ ಬಿಡಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ಮತ್ತೊಮ್ಮೆ ಆಡಳಿತಕ್ಕೆ ಬಂದ್ರೆ, ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಬರ್ಲಿಕ್ಕೂ ಇಲ್ಲ ಕಾಂಗ್ರೆಸ್ ಸರ್ಕಾರ. ಬಂದ್ರೆ ಅದು ಬ್ಯಾನ್ ಮಾಡುವ ಇದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಕೆಲಸ ಅಲ್ಲ. ಅದು ಇರುವುದೇ RSS ಇಂದ ಇರುವುದು, ಇಡೀ ಸರ್ಕಾರ ದೇಶ ಇರುವುದು RSS ಇಂದ. ಅದಕ್ಕೋಸ್ಕರ ಅದು ಸಾಧ್ಯವೇ ಇಲ್ಲ. ಯಾಕೋಸ್ಕರ ಇಂತಹ ಮಾತುಗಳನ್ನೆಲ್ಲ ಆಡ್ತಾರಂತ ಅನಿಸ್ತದೆ ನಿಮ್ಗೆ? ಆಡಳಿತ ಬರ್ಬೇಕಂತ ಮಾಡ್ತಾ ಇದ್ದಾರೆ, ಅದು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಆಡಳಿತ ಸಾಧ್ಯವಿಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. RSS ಇಂದ ಇರೋದು, RSS ಗಿಂತ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಹೇಳಿ? ಯಾರು ಮಾಡ್ಲಿಕ್ಕಿಲ್ಲ. ಪ್ರತಿಯೊಂದು ಕೂಡ ಅದಕ್ಕೋಸ್ಕರ ಅವರು ಮಾಡ್ಬಹುದು. RSS ಬ್ಯಾನ್ ಮಾಡ್ಬೇಕಂತ, ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. RSS ಸಂಘಟನೆ ಇದೀ ದೇಶ ಗೊತ್ತಿದೆ, ನಾವು RSS ನವರೇ. ಅದಕ್ಕೋಸ್ಕರ ಹೇಳಿದೆ, RSS ಗಿಂತ ಬೇರೆ ಯಾವ ಸಂಘಟನೆ ಇದಿಲ್ಲ.